ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ದುರ್ಗಜ್ಜಿ ಲಾಕ್ಸ್ಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲಿ ಅಂಗನವಾಡಿಯಲ್ಲಿ ಕೊಡುವಂತಹ ಸಾರವರ್ಧಕ ಪೌಡ್ರನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಸಕ್ಕರೆ ಪುಡನ್ನು ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದ ಮೂಲಕ ತಿಳಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತವೆ, ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಲೇಬೇಕು. ತುಂಬ ಟೇಸ್ಟಾಗಿ ಕೂಡ ಇರ್ತವೆ. ನೋಡಿ, ಮೊದಲಿಗೆ ನಾವು ಯಾವ ಕಪ್ಪಲ್ಲಿ ಹಿಟ್ಟನ್ನು ತೊಗೊತೀವಿ ಅದೇ ಕಪ್ಪಲ್ಲಿ ನಾವು 1 ಕಪ್ಪಷ್ಟು ಸಕ್ಕರೆಯನ್ನು ತೊಗೋಬೇಕು. ನಾವು ಅದನ್ನು ಒಂದು ಸ್ವಲ್ಪ ಕರಗಿಸ್ಕೋಬೇಕು. ಪಾನಕ ಏನು ಮಾಡ್ಕೊಳೋದೇನು ಬೇಡ. ಅದು ಕರಗೋವರೆಗೂ ನಾವು ಅದನ್ನ ಒಂದು ಸ್ವಲ್ಪ ಕುದಿಸಿದ್ರೆ ಸಾಕು. ನೋಡಿ, ನಿಮಗೆ ಸಕ್ಕರೆ ಅಂದರೆ ನಿಮಗೆ ಒಂದು ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತ ಅನ್ನೋದಾದರೆ ನೀವು 1 ಕಪ್ಪು ಫುಲ್ ತೊಗೋಬೋದು. ನಮಗೆ ಒಂದು ಮೀಡಿಯಮ್ ಬೇಕು ಅನ್ನೋದರಿಂದ ನಾನು 3/4 ಕಪ್ ಆಗೋವಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ಕರಗಿಸ್ಬೇಕು. ಸ್ವಲ್ಪ ಅದಕ್ಕೆ ಏಲಕ್ಕಿ ಪುಡಿ ಹಾಕಬೇಕು. ನೋಡಿ, ನಾನು ಅದೇ ಬಟ್ಟಲಲ್ಲಿ ನಾನು ಸಕ್ಕರೆ ತೊಗೊಂಡಿದ್ದೆನಲ್ಲ ಅದೇ ರೀತಿಯಾದಂಥ ಅಳತೆಯಲ್ಲಿ ನಾನು 3 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ನಾವು ಸಾರವರ್ಧಕ ಪೌಡ್ರನ್ನು ನಾವು ಅರ್ಧ ಕಪ್ಪಷ್ಟು ನಾವು ಸಾರವರ್ಧಕ ಪೌಡ್ರನ್ನು ಹಾಕಬೇಕು. ಇದು ನಾವು ಇದರಲ್ಲಿ ಬಹಳ ಪ್ರೋಟೀನ್, ಕಬ್ಬಿಣಾಂಶ, ಪುಷ್ಟಿಯತೆ ಇರೋದರಿಂದ ನಾವು ಇದಕ್ಕೊಂದು ಅರ್ಧ ಬಟ್ಲು ಹಾಕಿದರೆ ಸಾಕು. ನೋಡಿ, ಈ ರೀತಿಯಾಗಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಶಂಕರಪುಳಿ. ನೀವು ಒಂದು ಸಾರಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಬರುತ್ತೆ. ಸಾರವರ್ಧಕವನ್ನು ಬೇರೆ ಎಲ್ಲದಕ್ಕೂ ಉಪಯೋಗಿಸ್ತಾರೆ, ನೀವು ಇದಕ್ಕೆ ಒಂದು ಸಾರಿ ಉಪಯೋಗಿಸಿ ನೋಡಿ. ನೀವು ಯಾವಾಗಲೂ ಇದನ್ನೇ ಶಂಕರಪುಳಿ ಮಾಡೋಕ್ಕೆ ಇಷ್ಟಪಡ್ತೀರ. ಆ ರೀತಿಯಾಗಿ ಸೂಪರ್ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರ್ತವೆ. ನೋಡಿ, ಈ ರೀತಿಯಾಗಿ ನಾವು ಹಾಕಿಬಿಟ್ಟು ಎಲ್ಲದನ್ನೂ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಈ ರೀತಿಯಾಗಿ ಚೆನ್ನಾಗಿ ನಾವೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾವು ಹಿಟ್ಟನ್ನು ತೊಗೊಂಡಿರುವಂಥ ಅಳತೆ ಕಪ್ಪಲ್ಲಿ ಅದೇ 3/4 ಕಪ್ಪಷ್ಟು ನಾವು ತುಪ್ಪ ಅಥವಾ ಎಣ್ಣೆಯನ್ನು ನಾವು ತೊಗೋಬೇಕು. ಇಲ್ಲಾಂದರೆ ಎರಡೂ ಕೂಡ ಒಂದು ಸ್ವಲ್ಪ 3/4 ಬಟ್ಲಾಗೋವಷ್ಟು ತೊಗೋಬೇಕು, ತುಪ್ಪ ಮತ್ತು ಎಣ್ಣೆಯನ್ನು. ನೋಡಿ, ಈ ರೀತಿಯಾಗಿ ನಾವು ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನೀವು ತುಪ್ಪ ಹಾಕಲಿದ್ರೆ ಅಥವಾ ಎಣ್ಣೆ ಹಾಕಲಿದ್ರೆ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಬರೋದೇ ಇಲ್ಲ. ನೋಡಿ, ನಾವು ಮಿಕ್ಸ್ ಮಾಡಿ ಈ ರೀತಿಯಾಗಿ ಉಂಡೆ ಥರ ಬರಬೇಕದು. ಇವಾಗ ನಾವು ಮಾಡಿಟ್ಕೊಂಡಿರುವಂತಹ ಸಕ್ಕರೆ ನೀರನ್ನು ಇದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪನೇ ಹಾಕ್ತಾ ನಾವು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾ ಈ ರೀತಿಯಾಗಿ ನಾವು ಚೆನ್ನಾಗಿ ಅದನ್ನ ನಾದ್ಕೋಬೇಕು. ಅದು ಒಂದು ಸ್ವಲ್ಪ ಹಿಟ್ಟು ಹೊಂದ್ಕೊಳೋಕ್ಕೆ ಟೈಮ್ ತಗೊಳುತ್ತೆ. ಸ್ವಲ್ಪನೇ ಹಾಕ್ತಾ ನಾವು ಚೆನ್ನಾಗಿ ಹಿಟ್ಟನ್ನು ಈ ರೀತಿಯಾಗಿ ನಾವು ನಾದ್ಕೋಬೇಕು. ನೋಡಿ, ನಾವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯಾದಂಥ ಅನೇಕ ವೀಡಿಯೋಗಳು ನಮ್ಮ ಚಾನಲ್ನಲ್ಲಿ ಸಿಗ್ತಾ ಹೋಗ್ತವೆ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡೋದನ್ನ ಮರಿಬೇಡಿ. ನೋಡಿ, ಈ ರೀತಿಯಾಗಿ ನಾವು ನಾದ್ಕೊಂಬಿಟ್ಟು ಈ ಹದಕ್ಕೆ ಬಂದಮೇಲೆ ನಾವು ಒಂದು 20 ನಿಮಿಷನಾದರೂ ನಾವು ಇದನ್ನ ಮುಚ್ಚಿಡಬೇಕು. ನೋಡಿ, ಈ ರೀತಿಯಾಗಿ 20 ನಿಮಿಷ ಆದಮೇಲೆ ಈ ರೀತಿಯಾಗಿ ಬಂದಿದೆ ಹಿಟ್ಟು. ಇದನ್ನು ನಾನು ಇವಾಗ 2 ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿಯಾಗಿ ಮಾಡಿಕೊಂಡು ನೋಡಿ, ನಾವು ಇದನ್ನು ಚಪಾತಿಯನ್ನು ಉದ್ದೋ ರೀತಿಯಲ್ಲಿ ನಾವು ಮಾಡ್ಕೋಬೇಕು. ಅದು ನಾವು ಎಷ್ಟು ನಾದಿದ್ರೂ ಕೂಡ ಅದು ಹಿಟ್ಟು ಹೊಂದಿಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಯಾಕಂದರೆ ಅದು ಎಣ್ಣೆ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಅದಕ್ಕೋಸ್ಕರ ಅದು ಆ ರೀತಿ ಆಗೋಲ್ಲ. ನೋಡಿ, ಈ ರೀತಿಯಾಗಿ ನಾವು ಕ್ಲೀನಾಗಿ ಲಟ್ಟಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನಾವು ಒಂದು ಸ್ವಲ್ಪ ಲಟ್ಟಿಸ್ಕೊಂಬಿಟ್ಟು ನಾವಿವಾಗ ಒಂದು ಚಾಕುವಿನಿಂದ ಎಡ್ಜೆಲ್ಲ ಕ್ಲೀನಾಗಿ ನಾವು ತೆಗಿಯೋಣ. ಯಾಕಂದರೆ ನಾವು ಕ್ಲೀನಾಗಿ ಶೇಪ್ಗಳು ಚೆನ್ನಾಗಿ ಬರೋದಕ್ಕೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾನು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾವು ಚಿಕ್ಕ ಪೀಸಾಗಿ ನಾವು ನೀಟಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕರಿಯೋದಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಚಿಕ್ಕದಾಗಿ ನೋಡಿ, ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಬಿಟ್ಟು ಒಂದೊಂದೇ ಆಗಿ ನಾವು ಇದನ್ನ ಬಿಡಿಸ್ಕೋಬೇಕು. ನಾವು ಚಾಕುವಿನ ನೀಟಾಗಿ ಹಾಕೋದ್ರಿಂದ ಚೆನ್ನಾಗಿ ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಈ ರೀತಿಯಾಗಿ ನಾವು ಒಂದೊಂದೇ ಆಗಿ ನಾವು ಈ ರೀತಿಯಾಗಿ ಬಿಡಿಸ್ಕೊಳ್ಳೋಣ. ನಿಜವಾಗ್ಲೂ ಶಂಕರಪೊಳ್ಳ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸ್ನ್ಯಾಕ್ಸು. ನೀವು ಬಾಕ್ಸಿಗಾಗಲಿ ಅಥವಾ ಎಲ್ಲಿಗಾದರೂ ನೀವು ಮಕ್ಕಳಿಗೆ ತಿನ್ನೋದಕ್ಕೆ ಕೊಡೋದಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇನ್ನೊಂದು ನನ್ನ ಉಂಡೆ ಇತ್ತಲ್ಲ ಅದನ್ನು ಕೂಡ ನಾನು ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ತೊಗೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಪೀಸ್ಗಳನ್ನೆಲ್ಲ ನಾವು ತೊಗೊಂಬಿಟ್ಟು ಫಸ್ಟಿಗೆ ಇಟ್ಕೊಂಡ್ಬಿಡಬೇಕು. ಕರಿಯೋದಕ್ಕಿಂತ ಮುಂಚೆನೇ ಎಲ್ಲವನ್ನು ನಾವು ಈ ರೀತಿಯಾಗಿ ಮಾಡ್ಕೊಂಬಿಡಬೇಕು. ಕರಿಬೇಕಾದ್ರೆ ನಾವು ಎಣ್ಣೆ ಎಲ್ಲ ಕಾದಿರುತ್ತೆ, ಆವಾಗ ನಾವು ಲಟ್ಟಿಸ್ಕೊಳಕ್ಕಾಗಲ್ಲ, ಈ ರೀತಿಯಾಗಿ ನಾವು ಬಿಡಿಸ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲವನ್ನು ನಾವು ಫಸ್ಟಿಗೆ ಈ ರೀತಿಯಾಗಿ ನಾವು ಇಟ್ಕೊಂಡ್ಬಿಡಬೇಕು. ಇವಾಗ ನಾವು ಎಣ್ಣೆಯನ್ನು ಕಾಯೋದಕ್ಕೆ ಇಡೋಣ. ನೋಡಿ, ನಾವು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಫಸ್ಟಿಗೆ, ತದನಂತರ ನಾವು ಲೋ ಫ್ಲೇಮಲ್ಲೇ ನಾವು ಇದನ್ನು ಕರಿತಾ ಹೋಗಬೇಕು. ನೋಡಿ, ಇವಾಗ ಒಂದೊಂದೇ ಆಗಿ ಬಿಡಿಯಾಗಿ ಇರುವಾಗೆ ನೀವು ಈ ರೀತಿಯಾಗಿ ಹಾಕ್ತಾ ಹೋಗಬೇಕು. ಲೋ ಫ್ಲೇಮಲ್ಲಿ ಕರಿತಾ ಹೋದರೆ ತುಂಬಾ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರ್ತವೆ. ನಾವು ನೀಟಾಗಿ ಈ ರೀತಿಯಾಗಿ ಮೇಲಿಂದ ಕೆಳಗೆ ಹಾಕ್ತಾ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ,
ತುಂಬಾ ಚೆನ್ನಾಗಿ ಕಲರು ಚೇಂಜ್ ಆಗ್ತಾ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಜಾಸ್ತಿ ಕೂಡ ಸಿಹಿಯೋ ರೀತಿಯಲ್ಲಿ ನಾವು ಕರಿಬಾರ್ದು. ಈ ರೀತಿ ಆದರೆ ಸಾಕು, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿಬಿಟ್ಟು ಯಾವ ರೀತಿಯಾಗಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್